ನಮ್ಮ ಹಳೆ ಕಾಲದ ಅಜ್ಜಿಯರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇಲ್ಲದೆ ಹೇಗೆ ಬದುಕ್ತಾ ಇದ್ರು? ನಿಮಗ್ ಗೊತ್ತಾ, 100 ಗ್ರಾಮ್ ರಾಗಿಯಲ್ಲಿ 350 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದೆ. ಅಷ್ಟೇ ಹಾಲಿನಲ್ಲಿ 115 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದೆ. ಅಷ್ಟೇ ಅನ್ನದಲ್ಲಿ ಅಥವಾ ರೈಸಲ್ಲಿ ಕೇವಲ 28 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದೆ. ಹಳೆ ಕಾಲದ ಯುವಕರು ಬಿಸಿಲಲ್ಲಿ ಇಡೀ ದಿನ ಕೆಲಸ ಮಾಡಿದ್ರು ಸುಸ್ತಾಗದೆ ಸದೃಢವಾದ ದೇಹನ ಹೇಗೆ ಇಟ್ಕೋತಾ ಇದ್ರು? ರಾಗಿ ತಿಂದವನಿಗೆ ಬೇಗ ಹಸಿವು ಆಗುವುದಿಲ್ಲ, ಬೇಗ ಸುಸ್ತು ಆಗುವುದಿಲ್ಲ. ಅದೇ ಅಕ್ಕಿ ತಿಂದವನು ಮಾತ್ರ 1 ಗಂಟೆ ಕೆಲಸ ಮಾಡುವಷ್ಟೊತ್ತಿಗೆ ಸುಸ್ತಾಗಿ ಬಿಡ್ತಾನೆ. ಇನ್ಸುಲಿನ್ ಅಂತಹ ಮೆಡಿಸಿನ್ ತಗೊಳ್ದೇನೆ 100 ವರ್ಷ ಹೇಗೆ ಬದುಕ್ತಾ ಇದ್ರು? ಗ್ಲೈಸಿಮಿಕ್ ಇಂಡೆಕ್ಸ್ ಆಫ್ ಮಿಲೆಟ್ಸ್ ಏನಿದೆ ಅದು ಅತ್ಯಂತ ಕಡಿಮೆ ಇದೆ. ಹಾಗಾಗಿ ಅದನ್ನ ಯಾರೆಲ್ಲ ತಿಂತಾರೆ ಅವರಿಗೆ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ. ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ದೇನೆ ಅವ್ರದೆಲ್ಲ ತ್ವಚೆ ಯಾಕೆ ಚೆನ್ನಾಗಿರ್ತಿತ್ತು? ವಿಟಮಿನ್ಸ್ ಅಂಡ್ ಮಿನರಲ್ಸ್ ಮಿಲೆಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲೇ ಇದೆ. ಮುಂಚಿನ ಕಾಲದಲ್ಲಿ ಈಗಿನ ಕಾಲದ ಹೆಣ್ಮಕ್ಳಿಗೆ ಇರೋ ತರ ಹಿಮೋಗ್ಲೋಬಿನ್ ಕೊರತೆ ಯಾಕಿರ್ತಿರ್ಲಿಲ್ಲ? ಸೇವನೆ ಮಾಡುವುದರಿಂದ ಹಿಮೋಗ್ಲೋಬಿನ್ ಅಂಶ ರಕ್ತದಲ್ಲಿ 37% ವರೆಗೆ ಜಾಸ್ತಿ ಆಗ್ತದೆ. ಈಗ ಮಾತ್ರ ಯಾಕೆ ಎಲ್ರಿಗೂ ಗ್ಲುಟಿನ್ ಅಲರ್ಜಿ ಬರ್ತಾ ಇದೆ? ಮುಂಚಿನ ಆಹಾರಗಳಲ್ಲಿ ಗ್ಲುಟಿನ್ ಇರ್ತಾನೆ ಇರಲಿಲ್ವಾ? ಬಹಳಷ್ಟು ಜನ ಗೋಧಿಯನ್ನು ಸೇವನೆ ಮಾಡ್ತಾರೆ, ಆದರೆ ಅದರಲ್ಲಿ ಗ್ಲೂಟೆನ್ ಅಂಶ ಜಾಸ್ತಿ ಇರ್ತದೆ. ಮಿಲೆಟ್ಸ್ ಅಲ್ಲಿ ಅದು ಇರುವುದಿಲ್ಲ. ಮುಂಚಿನವ್ರಿಗಿಂತ ನಾವು ಇವಾಗ ನಮ್ಮ ಆಹಾರಕ್ಕೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ. ನ್ಯಾಚುರಲ್ ಆಗಿ ಆಹಾರದಿಂದಲೇ ಸಿಗಬೇಕಾಗಿರೋಂಥ ಪೌಷ್ಟಿಕಾಂಶಗಳು, ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಎಸ್ಪೆಷಲಿ ಕ್ಯಾಲ್ಸಿಯಂ ಮತ್ತು ಐರನ್ ಕೂಡ ನಾವು ಹೊರಗಡೆಯಿಂದ ತಗೋತಾ ಇದ್ದೀವಿ. ಯಾಕೆ? ನಮ್ಮ ದೇಹ ನೈಸರ್ಗಿಕವಾಗಿ ಇನ್ಸುಲಿನ್ ತಯಾರು ಮಾಡಬೇಕು, ಆದ್ರೆ ಅದು ಕೂಡ ಮಾಡಕ್ಕಾಗದೆ ನಾವು ಅದನ್ನ ಹೊರಗಡೆಯಿಂದ ತಗೋತಾ ಇದೀವಿ. ಇದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ನಮ್ಮ ಪೂರ್ವಜರಿಗೆ ಅವರ ಆಹಾರವೇ ಔಷಧಿ ಆಗಿತ್ತು. ಮನೆ ಮುಂದೆ ಇರ್ತಕ್ಕಂಥ ಗಿಡ ಮರಗಳೇ ಅವರಿಗೆ ಫಾರ್ಮಸಿ ಆಗಿತ್ತು. ಇದಕ್ಕೆ ಕಾರಣ ತುಂಬಾ ಇರ್ಬೋದು. ಅದರಲ್ಲಿ ಮೊದಲನೇದು ಆಹಾರ. ಭತ್ತದಲ್ಲಿ ಅಥವಾ ಅಕ್ಕಿಯಲ್ಲಿ ಇದೆಲ್ಲ ಅವಶ್ಯಕತೆ ಇರುವಂತದ್ದು ಇದೆ, ಬಟ್ ನಮಗೆ ಯಾಕೆ ಸಿಗ್ತಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಮುಂದೆ ಕಾಣ್ತಾ ಇರೋದು ಭತ್ತದ ಚಿತ್ರ. ಈ ಭತ್ತದ ಹೊರಗಡೆ ಏನು ಲೇಯರ್ ಇದೆ ಅದಕ್ಕೆ ನಾನು ಹಸ್ಕ್ ಅಂತ ಕರಿತೀನಿ, ಕನ್ನಡದಲ್ಲಿ ಹೊಟ್ಟು ಅಂತ ಕರೀತಾರೆ. ಅದನ್ನ ತಿನ್ನೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಅದಕ್ಕೆ ನಾವು ಅದನ್ನ ಮಿಲ್ಲಲ್ಲಿ ತೆಗೆದ್ಬಿಡ್ತೀವಿ. ಹಸ್ಕಿನ ಒಳಗಡೆ ಲೇಯರ್ ಏನಿದೆ ಅದಕ್ಕೆ ನಾನು ಬ್ರಾನ್ ಅಂತೀನಿ, ಕನ್ನಡದಲ್ಲಿ ಅದಕ್ಕೆ ತೌಡು ಅಂತ ಕರೀತಾರೆ. ಈ ಲೇಯರಲ್ಲೇನೆ ವಿಟಮಿನ್ ಎ ತುಂಬ ಇದೆ, ಬೀಟಾ ಕ್ಯಾರೋಟಿನ್ಸ್ ತುಂಬ ಪ್ರೆಸೆಂಟ್ ಇದೆ, ಡೈಟ್ರಿ ಫೈಬರ್ ತುಂಬ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ಇದೆಲ್ಲ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ. ಇದು ಯಾವಾಗ ಹೊಟ್ಟೆಗೆ ಹೋಗುತ್ತೋ ಆ ಹೊಟ್ಟೆಯಲ್ಲಿ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾ ಏನಿದೆ ಅದು ಅದನ್ನ ಸ್ಮಾಲ್ ಚೈನ್ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಕೂಡ ನಮ್ಮ ಹೊಟ್ಟೆಯ ಹೆಲ್ತ್ಗೆ, ನಮ್ಮ ಹೆಲ್ತ್ಗೆ ತುಂಬಾ 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 ಮುಖ್ಯ. ಅದರ ಒಳಗಿನ ಪದರ ಏನಿದೆ ಅದು ನೀವು ತಿಂತಿರೋ ಅಕ್ಕಿ. ಪಾಲಿಶ್ಡ್ ನಂತರ ಸಿಗೋದು ಕೇವಲ ಇಷ್ಟು ಮಾತ್ರ. ಇದರಲ್ಲಿರೋದು ಕೇವಲ ಸ್ಟಾರ್ಚ್. ಅಂದ್ರೆ ಇದನ್ನು ತಿಂದ ಕೂಡಲೇ ನಿಮಗೆ ಗ್ಲೂಕೋಸ್ ಜಾಸ್ತಿ ಆಗುತ್ತೆ, ಸಕ್ಕರೆ ಕಾಯಿಲೆ ಬರೋದಕ್ಕೆ ಮುಖ್ಯ ಕಾರಣ ಇದು. ಅಕಸ್ಮಾತ್ ಮಿಲ್ಲಲ್ಲಿ ಪಾಲಿಶ್ ಆಗದೆ ಇದ್ರ ಮೇಲ್ಗಡೆ ಲೇಯರ್ ಕೂಡ ಇತ್ತು ಅಂದ್ರೆ ನಾವು ಇದನ್ನು ಹೇಳೋ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಅದರಲ್ಲಿ ಎಲ್ಲ ಒಳ್ಳೆ ಗುಣಗಳು ಇದೆ, ಬಟ್ ನೀವು ತಿಂತಿರೋ ಅಕ್ಕಿ ಕೆಡ್ತು ಅನ್ನೋದಕ್ಕೆ ಕಾರಣ ನಾನು ತೋರಿಸ್ತಾ ಇದ್ದೀನಿ. ಬೆಳ್ಳಗಾಗಿ ಆಗಿ ಆಗಿ ನಮ್ಮ ದೇಹ ಕೆಟ್ಟದಾಗ್ತಾ ಹೋಗ್ತಾ ಇದೆ. ಮಿಲೆಟ್ಸ್ ಅನ್ನ ಬೆಳೆಯೋದಕ್ಕೆ ಯಾವುದೇ ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಗಳದ್ದಾಗ್ಲಿ ಅವಶ್ಯಕತೆಯೇ ಇರುವುದಿಲ್ಲ. ನೀರು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಾಕು. ಅದೇ ರೈಸ್ ಅನ್ನ ಬೆಳಿಲಿಕ್ಕೆ ಲೀಟರ್ ಗಟ್ಟಲೆ ನೀರನ್ನ ನಾವು ಬಳಸಬೇಕಾಗ್ತದೆ. ಅದೂ ಅಲ್ಲದೇನೆ ಮಿಲೆಟ್ಸ್ ಎಲ್ಲಾ ಋತುಮಾನದಲ್ಲೂ ಕೂಡ ಬೆಳೆಯುತ್ತದೆ. ನಮಗೀಗ ಅವಶ್ಯಕತೆ ಇರುವುದು ಹಸಿರು ಕ್ರಾಂತಿ ಅಲ್ಲ, ಪೌಷ್ಟಿಕತೆಯ ಕ್ರಾಂತಿ, ಅಂದ್ರೆ ನ್ಯೂಟ್ರಿಷನ್ ರೆವಲ್ಯೂಷನ್. ನೀವು ತಿನ್ನೋ ಪ್ರತಿಯೊಂದು ತುತ್ತು ದೇಹಕ್ಕೆ ಮುಖ್ಯ. ಸೊ ಯೋಚನೆ ಮಾಡಿ ತಿನ್ನಿ.